ಕಳ್ಕೊಂಡಿದೆ, ಬಿಟ್ಬಿಟ್ಟಿದೆ, ಯಾರ್ಯಾರು ಲ್ಯಾಂಡ್ ಇದ್ರು ಅವರೇ ಹೇಳಿ ಬಿಟ್ಬಿಟ್ಟಿದೆ, ಇನಾಮ್ ರದ್ದು ಯಾರ್ಯಾರು ಆಗಿರ್ಬಹುದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಗಿರ್ಬೋದು, ಒಡೆಯರು 84,000 ಇನಾಮ್ ರದ್ದತಿ ರೈತರಿಗೆ ರಿಫಾರ್ಮ್ಸ್ ಆಕ್ಟ್ ಆಗಿರ್ಬೋದು, ಅದರಲ್ಲಿ ಯಾವ ಪ್ರಕಾರ 84,000 ಮಾಡ್ತಾ ಇಲ್ಲ, ಯಾವ ಸರ್ಕಾರ ಜಾಗ ನಾವು ಮಾಡ್ತಾ ಇಲ್ಲ, ಅದರಲ್ಲಿ ಯಾವ ಸಮುದಾಯಕ್ಕೆ ಒಳ್ಳೆದಾಗಲಿ ಅಂತ ನಮ್ಮ ಪೂರ್ವಜರು ಯಾವ ಸರ್ಕಾರ ಮಾಡಿ ಹೋಗಿರ್ತಕ್ಕಂಥ ಜಮೀನು ನಾವು ಮಾಡ್ತಾ ಇಲ್ಲ, ದೇಶದ ನಮ್ಮ ಸಮುದಾಯಕ್ಕೆ ಒಳ್ಳೆದಾಗಲಿ ಅಂತ ನಮ್ಮ ದೇಶದ ದಾನ ಮಾಡಿ ಸಹೋದರರ ಜಮೀನು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿ ಎಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ದೇಶದ ಹಿಂದೂ ಸಹೋದರರು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿ ಎಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ಮುಖ್ಯಮಂತ್ರಿ ಇದ್ದಾಗ ಡಿಪಾರ್ಟ್ಮೆಂಟ್ ಎಲ್ ಡಿ ಕುಮಾರಸ್ವಾಮಿ ಅವರು ಒಂದು ಹೊರಗೆ ಮಾಡುವ ಇನಾಮ್ ಅಪ್ಲೈ ಅಂತ ಅವರೇ ಕೊಟ್ಟಿದ್ದಾರೆ, ಅದಕ್ಕೂ ಹೊರಗೆ ಮಾಡ್ತಿದ್ದಾರೆ, ಅದಕ್ಕೂ ನಾವು ಏನಿದೆ ಮಾಡ್ತಾ ಇಲ್ಲ, ಇನಾಮ್ ಅಪ್ಲೈಕಬಲ್ ಆಗಲ್ಲ ಅಂತ ಅವರೇ ಕೊಟ್ಟಿದ್ದಾರೆ, ಅದಕ್ಕೂ ಅದಕ್ಕೂ ನಾವು ಟಚ್ ಮಾಡ್ತಾ ಇಲ್ಲ. ಇಲ್ಲಿ ಅದೇನಾಗಿದೆ ರಫ್ಲಿ ವಿವಾದದಲ್ಲಿ ಉಳ್ಕೊಂಡಿರೋದು 29,000 ಬೇರೆ ಬೇರೆ ಕೇಸ್ ಮಾತ್ರ, ಕ್ಲೇಮ್ಸ್ ಅಲ್ಲಿ ಅದರಲ್ಲೂ ಕೂಡ ಡಿಸ್ಪ್ಯೂಟ್ ಅಲ್ಲಿ ಇರ್ತಕ್ಕಂಥದ್ದು, ವಿವಾದದಲ್ಲಿ ಇರ್ತಕ್ಕಂಥದ್ದು 17,000 ಬೇರೆ ಬೇರೆ ಕೋರ್ಟ್ ಅಲ್ಲಿ ಕ್ಲೇಮ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಡಿಸ್ಪ್ಯೂಟ್ ಅಲ್ಲಿ ಇರ್ತಕ್ಕಂಥದ್ದು 16ರಿಂದ ರೈತರಿಗೆ ಸಂಬಂಧಪಟ್ಟ ಮಾತ್ರ ಜಮೀನು, ಸನ್ಮಾನ್ಯ ಅಧ್ಯಕ್ಷ ರೈತರಿಗೆ ಸಂಬಂಧಪಟ್ಟ ಜಮೀನು ಇರ್ತಕ್ಕಂಥದ್ದು, ರೈತರಿಗೆ ಸಂಬಂಧಪಟ್ಟ 600 ಜಮೀನು ಎಕರೆಯಲ್ಲಿ ಮಾತ್ರ ರೈತರಿಗೆ ಸಂಬಂಧಪಟ್ಟ ಜಮೀನು ಇರ್ತಕ್ಕಂಥದ್ರಲ್ಲೂ 4,000 ಸೇರಿದ್ರೆ 60 ಎಕರೆ, ಅದರಲ್ಲೂ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಸೇರಿದ್ರೆ ಇರ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ, ಅದರಲ್ಲೂ ಆದ್ರೆ ಇನಾಮ್ ಆಕ್ಟ್ ಅಲ್ಲಿ ಸೇರಿದ್ರೆ ಕ್ಲೇಮ್ ಇದೆ, ಅದರಲ್ಲೂ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಸೇರಿದ್ರೆ 60 ಎಕರೆ ಮಾತ್ರ ಬರೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಯಾವ ವಿವಾದ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ಈ ಮಾತ್ರ ನಮ್ಮ ಸರ್ಕಾರ ಬೇಕಾದ್ರೆ ಯಾವ ವಿವಾದ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ಈ ವಿವಾದ ಅನ್ಯಾಯ ಸರ್ಕಾರ ಬೇಕಾದ್ರೆ ಬಗೆಹರಿಸಬಹುದು, ಜೊತೆಗೂ ಅನ್ಯಾಯ ಆಗಬಾರ್ದು, ಈ ವಿವಾದ ರೈತರಿಗೂ ಅನ್ಯಾಯ ಆಗಬಾರ್ದು, ಆ ರೀತಿ ಆಗ್ತಾ ಇದ್ದಂಗೆ ನಾವು ಬಗೆಹರಿಸಬಹುದು, ಅನ್ಯಾಯ ಆಗಬಾರ್ದು, ಆದ್ರೆ ರೈತರಿಗೂ ಅನ್ಯಾಯ ಆಗಬಾರ್ದು, 60% ನಾವು ವಿವಾದದಲ್ಲಿ ಇರ್ತಕ್ಕಂಥ ಜಾಗ ಆದ್ರೆ 60% ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಆಗ್ತಾ ಇದೆ, ವಿವಾದದಲ್ಲಿ ಇರ್ತಕ್ಕಂಥ ಜಾಗವನ್ನು ಹಿಡ್ಕೊಂಡು 60% ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಷನ್ ಆಗ್ತಾ ಇದೆ, ಲಕ್ಷಾಂತರ ರೂಪಾಯಿ ಜಾಗವನ್ನು ಮಾಡ್ಕೊತಾ ಇದ್ದಾರೆ, ಅಂತ ಲಕ್ಷಾಂತರ ರೂಪಾಯಿ ಆದಾಯವನ್ನು ಮಾಡ್ಕೊತಾ ಇದ್ದಾರೆ, 17 ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊತಾ ಇದ್ದಾರೆ, ಅಂತದ್ದು 60% ಉಳುಮೆ ಮಾಡ್ತಾ ಇಲ್ಲ, ಅಲ್ಲಿ 17,000 ಯಾರೋ ಎನ್ಕರೇಜ್ ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ, ಅಂತ ಜಾಗ ರೈತರು ಕಷ್ಟಪಟ್ಟು ಏನು ಉಳುಮೆ ಮಾಡ್ತಾ ಇಲ್ಲ, ಅಲ್ಲಿ ಯಾರೋ ಅಲ್ಲಿ ಅಂತ ಜಾಗ ನಾವು ಮಜಾ ಮಾಡ್ಕೊಬಾರ್ದ, ಅಂತ ಜಾಗ ಎನ್ಕ್ರೋಚ್ಮೆಂಟ್ಸ್ಗೆ ತೆಗಿಬಾರ್ದ, ಹೌದು ಅವ್ರಿಗೆ ಬಿಟ್ಬಿಡ್ಬೇಕು, ಅಲ್ಲಿ ಅಂತ ಜಾಗ ನಾವು 90% ಮುಸ್ಲಿಂ ಸಮುದಾಯಕ್ಕೆ ತೆಗಿಬಾರ್ದಂತವ್ರು ಅವ್ರಿಗೆ ಬಿಟ್ಬಿಡ್ಬೇಕಾ, ಈ ಹಿಂದೂ ಮುಸ್ಲಿಂ ಇಶ್ಯೂನ 90% ಇದು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂ ಇಶ್ಯೂ ಇಲ್ಲ, ಯಾವ ಕಾರಣಕ್ಕೂ ರೈತರ ವಿರುದ್ಧ ಇಶ್ಯೂ ಇಲ್ಲ, 3 ಕೋಟಿ 40 ಇದು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂ ಯಾವ ಕಾರಣಕ್ಕೂ ರೈತರ ವಿರುದ್ಧ ಇಶ್ಯೂ ಇಲ್ಲ, 3 ಕೋಟಿ 41 ಲಕ್ಷ ಎಕರೆಯಲ್ಲಿ 0.1% ಇಲ್ಲ, 0.60 ಎಕರೆ ಎಷ್ಟು ಪರ್ಸೆಂಟ್ ಆಯ್ತು, ಅದಕ್ಕೆ ಇಡೀ ರಾಜ್ಯದಲ್ಲಿ ವಿಜೇಂದ್ರ ಅವ್ರ ಲೀಡರ್ಶಿಪ್ ಅಲ್ಲಿ ನಮ್ಮ ಯತ್ನಾಳ್ ಅವ್ರ ಲೀಡರ್ಶಿಪ್ ಅಲ್ಲಿ, ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ತಂಡ ವಿಜೇಂದ್ರ ಅವ್ರ ಲೀಡರ್ಶಿಪ್ ಅಲ್ಲಿ ಒಂದು ತಂಡ ನಮ್ಮ ಯತ್ನಾಳ್ ಸೃಷ್ಟಿ ಮಾಡಿ ನಮ್ಮ ಸಮುದಾಯದ ಪರಿಸ್ಥಿತಿ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಬಲಿ ಹಾಕಿದ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ಟ್ರಿಬ್ಯುನಲ್ ಎಲ್ಲ ಮುಸ್ಲಿಮ್ಸ್ ಅಂತ ಹೇಳಿದ್ರು, ಅಲ್ಲ ಒಂದು ನಿಮಿಷ ಇಲ್ಲಿ ಸಂದೇಶ ಹೋಗ್ಬಾರ್ದು, ಎಲ್ಲ ಹೇಳಿದ್ರು, ಅಲ್ಲ ಒಂದು ನಿಮಿಷ ಇಲ್ಲಿ ಮುಸ್ಲಿಂ ಸಮುದಾಯ ಮಾತ್ರ ಸೇರಿದ ತೀರ್ಮಾನ ಮಾಡೋರು ಮಾತ್ರ ಸೇರಿದ ಜಡ್ಜಸ್ ಎಲ್ಲ ಮುಸ್ಲಿಂ ಸಮುದಾಯ ಮಾತ್ರ ಸೇರಿದ, ಎಲ್ಲ ಧರ್ಮದವರು
ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಮಾತ್ರ ಸೇರಿದವರ ಅದಾಲತ್ನ ಎಲ್ಲ ಜಾತಿ ಅವ್ರ ತೀರ್ಮಾನ ಎಲ್ಲ ಧರ್ಮದವರು ಇಲ್ಲಿಂದ ತಪ್ಪಿಸಂದ್ರೆ ನಾಮಿನೇಟ್ ಆಗಿದ್ದಾರೆ ಸತಿ ಕೇಸ್ ಸೋತ್ಬಿಟ್ರೆ ಎಲ್ಲಿ ಹೋಗಕ್ಕಾಗಲ್ಲ ಅಂತ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಿ? ವಫ್ ಟ್ರೈಬ್ಯುನಲ್ ಅಲ್ಲಿ ನೀವು ಸೋತೋದ್ರೆ ಹೈಕೋರ್ಟ್ ಅಪೀಲ್ ಮಾಡ್ತಕ್ಕಂತ ಎಲ್ಲಾ ಅವಕಾಶಗಳು ನಿಮ್ಗಿದೆ, ನಮ್ಗಿದೆ, ಎಲ್ಲರಿಗೂ ಇದೆ. ಇಲ್ಲಿಂದ